ಮಾಕಾಳವನೇ ನನ್ನ ಸೊಸೆನ ಇಲ್ಲಿ ಗಂಟ ಕಳಿಸಿರ್ಬೇಕು. ನಾನು ಅವಳ ತವ ಹೇಳ್ಕೊತೀನಿ ಹೇಳ್ತೀನವ, ಹೇಳ್ತೀನಿ. ನನ್ನ ಕತೆನೆಲ್ಲ ನಿನ್ನ ಹತ್ರ ಹೇಳ್ಕೊತೀನಿ. ನಾನು ಬೇರೆ ಯಾರೂ ಅಲ್ಲ ಕಣವ. ಅದು ಹೇಳಿಮ್ಮ. ನನ್ನ ಕತೆ ಎಲ್ಲ ಯಾಕೆ ಬಿಡವ, ಅದ್ರಾಗ ಏನೂ ತಿರುಳಿಲ್ಲ, ಎಲ್ಲ ಸಪ್ಪೆ. ಹೋಗ್ಲಿ ಬಿಡವ. ಪರವಾಗಿಲ್ಲಮ್ಮ, ನಿಮ್ಗೆ ಹೇಳೋಕ್ಕೆ ಕಂಫರ್ಟ್ ಇಲ್ಲ ಅಂದರೆ ನಾನು ಒತ್ತಾಯ ಮಾಡಲ್ಲ ಬಿಡಿ. ಇನ್ನೊಂದು ವಿಷಯ, ನಮ್ಮ ಅತ್ತೆ ಹೆಸರು ಶಾರದಾ ಅಂತಾನೆ. ಅವ್ರಿಗೂ ನಿಮ್ಮ ಹಾಗೆ ಒಳ್ಳೆ ಗುಣ ಇರ್ಬೋದಲ್ವಾ ಅಂತ ನಾನು ಆಗಲೇ ಯೋಚನೆ ಮಾಡ್ತಿದ್ದೆ. ಹೇಳಲ್ಲ, ಏನು ಮಾಡಬೇಡ, ನನ್ನ ಮಕ್ಕಳಿಗೆ ಏನು ಮಾಡಬೇಡ. ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಕಣವ. ಅದೇನೋ ನಿಮ್ಮ ಅತ್ತೆ ಅಂತ ಮಾತಾಡ್ತಿದ್ದೆ, ಆಗ ನಿನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಯಾಕವ? ಅವರಿವಾಗ ನಮ್ಮ ಜೊತೇಲಿ ಇಲ್ಲಮ್ಮ. ಅವ್ರು ಬದುಕಿದಾರೋ ಇಲ್ವೋ ಒಂದು ಗೊತ್ತಿಲ್ಲ. ಊರಿನ ಜನ ಹತ್ರ ಎಲ್ಲ ಕೇಳಿದ್ರೆ ಅವರೆಲ್ಲರೂ ಒಂದೇ ಥರ ಮಾತಾಡ್ತಾರೆ. ನಿಮ್ಮತ್ತೆ ದೇವ್ರಂತವ್ರು, ಅವ್ರೇನೋ ಒಂದು ತಪ್ಪು ಮಾಡಿದ್ರು ಅಂತ. ನನಗೆ ಅಲ್ಲೇ ಡೌಟ್ ಇರೋದು. ನನ್ನ ಮನಸ್ಸು ಯಾವಾಗಲೂ ಒತ್ತಿ ಹೇಳುತ್ತೆ ನಮ್ಮತ್ತೆ ತುಂಬ ಒಳ್ಳೆಯವರು ಅಂತ. ಇದನ್ನೆಲ್ಲ ನಾನು ನನ್ನ ಗಂಡನ ಹತ್ರ ಶೇರ್ ಮಾಡ್ಕೊಂಡಿಲ್ಲಮ್ಮ. ಅದೇನೋ ಗೊತ್ತಿಲ್ಲ, ನಿಮ್ಮನ್ನು ನೋಡಿದ ತಕ್ಷಣ ಏನೋ ತುಂಬ ಸ್ಟ್ರಾಂಗ್ ಕನೆಕ್ಷನ್ ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ಕೊಂಡೆ. ಪ್ಲೀಸ್ ನೀವೇನೋ ಅಂದ್ಕೊಬೇಡಿ. ಇಲ್ಲ ಕಣವ, ನೀನು ಹೇಳ್ದಂಗೆ ನನಗೂ ಅದೇ ಏನೋ ಒಂಥರ ಸಂಬಂಧ ಐತೆ ಅಂತ ಅನಿಸ್ತೈತೆ. ಇರಲಿ, ಹೇಳವ. ಅಮ್ಮ, ನನಗೆ ರಾಣಿ ಅಂತ ಒಬ್ಳು ನಾದ್ನೇ ಇದ್ದಾಳೆ. ಅವಳಿಗೆ ಮದುವೆ ಫಿಕ್ಸ್ ಆಗಿದೆ. ಅವಳು ಮದುವೆ ಆಗೋದ್ರೊಳಗೆ ನನ್ನ ಮತ್ತೆನ ಹುಡುಕಿ ಕರ್ಕೊಂಡು ಬರಲೇಬೇಕು ಅಂತದೆ. ನಾನು ಮತ್ತೆನ ಎಲ್ಲ ಕಡೆ ಹುಡುಕ್ತಿದ್ದೀನಮ್ಮ, ಎಲ್ಲೂ ಸಿಗ್ತಾನೆ ಇಲ್ಲ. ಮದುವೆಗೆ ಇನ್ನು ಒಂದೇ ವಾರ ಇರೋದು. ನಿಮ್ಮಂಥ ಒಳ್ಳೆ ಮನಸ್ಸಿರೋರು ಆಶೀರ್ವಾದ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತಂತೆ. ನನಗೆ ನಮ್ಮ ಮತ್ತೆ ಬೇಗ ಸಿಗಲಿ ಅಂತ ನನಗೆ ಆಶೀರ್ವಾದ ಮಾಡಿಮ್ಮ. ನಿನಗೆ ಒಳ್ಳೇದಾಯ್ತದೆ. ಖಂಡಿತ ನಿಮ್ಮ ಅತ್ತೆ ಸಿಗ್ತಾಳೆ, ಬಂದೇ ಬರ್ತಾಳೆ. ನೀನು ಅನ್ಕೊಂಡಂಗೆ ನಮ್ಮ ರಾಣಿ ಅಂದರೆ ನಿನ್ನ ನಾದ್ನಿ ಮದುವೆಗೆ ನಿಮ್ಮ ಅತ್ತೆ ಬಂದೇ ಬರ್ತಾಳೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ಮಾತು ಹೇಳಿದ್ರಿ. ನಿಮ್ಮನ್ನು ನನ್ನ ನಾದ್ನಿ ಮದುವೆ ಕರಿಬೇಕು ಅಂತ ತುಂಬ ಆಸೆ ಇದೆ. ಬಟ್ ನೀವು ಈ ಜಾಗದಲ್ಲಿದ್ದೀರಲ್ಲ, ಇಟ್ಸ್ ಓಕೆ ಮಾ. ನಿಮ್ಮ ಆಶೀರ್ವಾದ ಇರಲಿ, ಅಷ್ಟೇ ಸಾಕು. ಆಯಿತು ಕಂದ, ನಿನಗೆ ಒಳ್ಳೇದಾಗಲಿ. ಅಲ್ಲ ದಣಿ, ನಾನು 8 ವರ್ಷದಿಂದ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಬಂದೀವ್ನಿ. ನಿಮ್ಮ ಪ್ರತಿ ಹೆಜ್ಜೆನು ಪ್ರತಿ ಮಾತನ್ನು ಯಾಕೆ ಏನು ಅಂತ ಕಂಡೀವ್ನಿ. ಅಂತಾದ್ರಾಗೆ ನನಗೆ ಮಣ್ಣು ಮುಕ್ಕಿಸ್ಬಿಟ್ರಲ್ಲ ದಣಿ. ಯಾಕೋ ಛತ್ರಿ ಹಾಗಂತೀಯ? ಅಲ್ಲ ದಣಿ, ನೀವಿಲ್ಲಿದ್ದಾಗ ಶಾರದವನ್ನ ಪಾರ್ವತವನ್ಗೆ ಭೇಟಿ ಮಾಡಿಸೋದನ್ನ ತಡೆಯೋಕ್ಕೆ ಸಾಧ್ಯನೇ ಇಲ್ಲ ಕಣೋ. ನಾವು ಮುಳುಗೋದೆ ಅಂತಿದ್ರಿ. ಆದ್ರೆ ಈಗ ಅದ್ಯಾವ ಮಾಯ್ದಾಗೆ ಜೈಲ್ ಗಂಟ ಹೋಗಿ ಪಾರ್ವತವ್ವ ಶಾರದಮ್ಮನ ಭೇಟಿ ಮಾಡೋಕ್ಕೆ ಮುಂಚೆ ಆ ಬೊಮ್ಮನ ಎದುರಿಸಿ ಇದು ಯಾವುದೋ ಪಾರ್ವತವ್ವನಿಗೆ ಗೊತ್ತಾಗ್ದಿರಂಗೆ ಮಾಡಿದಿರಲ್ಲ ದಣಿ.
ನೀವು ಜಲ್ದಿ ಮಾರಿಗುಡಿಗೆ ಬರಬೇಕು. ನಿಮ್ಮ ಕಾಲ್ನಾಗ ಅಂಟ್ಕೊಂಡಿರೋ ಧೂಳ ನನ್ನ ತಲೆ ಮ್ಯಾಗ ಹಾಕಬೇಕು. ನೀವು ಸಾಮಾನ್ಯ ಅಲ್ಲ. ಛತ್ರಿ, ನಾನು ಮುಂಚೆನೆ ಹೇಳಿದ್ದೀನಿ ಕಣೋ, ನೋಡೋರ ಕಣ್ಣಿಗೆ ಈ ವೀರಭದ್ರ ಸೋತೋಗಂತರನೇ ಕಾಣ್ತಾನೆ. ಗೆಲ್ಲೋದಕ್ಕೆ ಅಂತ ಹೊರಟ ನನ್ನ ಹತ್ರ 99 ಅಸ್ತ್ರಗಳು ನಾಶವಾದರೂ ಗೆಲ್ಲೋದಕ್ಕೆ ಅಂತ ಒಂದು ಪಾಶುಪತ ಅಸ್ತ್ರ ಇಟ್ಕೊಂಡೇ ಇರ್ತೀನಿ ಕಣೋ ಛತ್ರಿ. ಹೌದು ದನಿ, ಒಟ್ಟಿನಾಗೆ ನೀವು ಸೇಫ್ ಆಗ್ಬಿಟ್ರಲ್ಲ ಅಷ್ಟು ಸಾಕು. ಆದಷ್ಟು ಜಲ್ದಿ ಬಂದ್ಬಿಡಿ. ಇನ್ನು ಇಲ್ಲಿ ಮನೆ ಹಾಳು ಮಾಡೋ ಕೆಲಸ ಬೇಕಾದಷ್ಟದೆ. ಬರ್ತೀನಿ ಕಣೋ ಛತ್ರಿ, ಬೇಗನೆ ಬರ್ತೀನಿ. ಡ್ರೈವರು ಕಾಫಿ ಕುಡಿಯೋದಕ್ಕೆ ಹೋಗಿದ್ದಾನೆ. ಛತ್ರಿ, ನಾನು ಕೈ ಇಟ್ಟರೆ ಭಸ್ಮ ಆಗೋದಿಲ್ಲ, ಭಸ್ಮ ಆಗೋ ಥರ ಕೈಯೇ ಇಡೋದಿಲ್ಲ ಕಣೋ. ಒಂದೇ ಸಾರ್ತಿ ಬೂದಿ ಆಗ್ಬಿಟ್ರೆ ಏನು ಪ್ರಯೋಜನ ಹೇಳು? ಅವರು ನರಳೋದು ಬೇಡವಾ? ಹೌದು ದಣಿ. ಬಿತ್ರಿ ಕೈನಾಗೆ ಕತ್ರಿ ಕೊಟ್ರೆ ಅವಳು ಮುಗುಳು ನೋಡಿಕೊಂಡು ಮೂಗು ಕುಯ್ಕೊಂಡ್ಲಂತೆ ಅಲ್ವಾ? ಅದಕ್ಕೆ ಕಣೋ ಹೇಳೋದು, ಯಾರನ್ನು ಎದುರು ಹಾಕ್ಕೊಂಡ್ರು ಈ ವೀರಭದ್ರನ್ನ ಎದುರು ಹಾಕ್ಕೋಬಾರ್ದು ಅಂತ. ಅವರನ್ನು ಉಳಿಸೋದಕ್ಕೆ ದೇವರ ಆಶೀರ್ವಾದ ಇದ್ದರು. ಈ ಮಾರಿಗುಡಿ ದೇವರು ವೀರಭದ್ರ ಅದನ್ನು ದಾಟಿ ಬಂದು ಅವ್ರನ್ನ ಸರ್ವನಾಶ ಮಾಡ್ತಾನೆ. ಓನಿಡು. ಸರಿ ದಣಿ. ನೀನೇನೋ ಇಲ್ಲಿ? ರೀ ಬಂದ್ರಾ? ಹೋಗಿದ್ ಕೆಲ್ಸ ಆಯ್ತಾ? ಚೆನ್ನಾಯ್ತು. ಓಹೋ ಮಾರಿಗುಡಿ ಮಿಲ್ಟ್ರಿ ಮಾದಪ್ಪನ್ ಮಗ ಅಲಿಯಾಸ್ ಜಿಮ್ ಸೀನಾ ಹೆಂಡತಿಗೆ ಎದ್ರಕಂಡ್ ಕೈ ಕಟ್ಕೊಂಡ್ ನಿಂತ್ಕತಾನೆ ಅನ್ನೋ ಮ್ಯಾಟ್ರು ಇವತ್ತೇ ಗೊತ್ತಾಗಿದ್ದು. ಎಲ್ಲ ಏನಿಲ್ಲ ಮಂಜಿ. ಸಾಕ್ ಸುಮ್ಕಿರಪ್ಪ, ಎದ್ರಕಂಡ್ ನಿಂತ್ಕೊಂಡಿರೋದ್ ನೋಡಿದ್ರೆ ಗೊತ್ತಾಯ್ತದೆ. ಹೇ ಸುಮ್ನಿರ ಮಂಜಿ, ನನ್ ಗಂಡ ಹಂಗಲ್ಲ ಏನಲ್ಲ, ಅವರು ಬೀದಿಲ್ ಹುಲಿ. ಮನೇಲಿ ಇಲಿಯಾ? ಇಲ್ಲ, ಮನೇಲಿ ರಾಜ ಹುಲಿ. ಮುಖನ ಯಾವ ತರ ಕನ್ನಡಿ ನೋಡ್ಕೊಂಡಿದ್ಯಾ? ಒಳ್ಳೆ ಕಳ್ಳ ಇದಂಗಿದ್ಯಲ್ಲೋ. ಆದ್ರೆ ನಂಗೊಂದು ಡೌಟ್ ಕಣಮ್ಮಿ, ಯಾವಾಗ್ಲೂ ರಾಜ ಹುಲಿನೇ ಆಗಿದ್ರೆ ಪ್ರೀತಿ ಗೀತಿ ಬಂದು ಮುತ್ಕಿತ್ ಕೊಡಕ್ ಬಂದಾಗ ಮಕ ಪರಿಚಿಕ್ಕಿಲ್ವಾ? ಸುಮ್ನಿರ, ಚುಡಾಯಿಸ್ಬೇಡ. ಅವ್ರಿಗೆ ಯಾವಾಗ ಹುಲಿ ಆಗಿರ್ಬೇಕು, ಯಾವಾಗ ಬೆಕ್ಕಿನ ಮರಿ ಆಗಿರ್ಬೇಕು ಅಂತ ತುಂಬಾ ಚೆನ್ನಾಗೇ ಗೊತ್ತು. ರೀ ನೋಡ್ರಿ ಅವಳು ಎಷ್ಟು ರೇಗಿಸ್ತಾ ಇದ್ದಾಳೆ ಅಂತ. ಅಂದ್ರೂ ನೀವು ಹಿಂಗೆ ನಿಂತಿದ್ರೆ ಇಳಿಸ್ರಿ ಕೈ. ಹಂಗಲ್ಲ ಮಂಜಿ, ನಮ್ಮ ಅಪ್ಪನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಅಭ್ಯಾಸ ಆಗ್ಬಿಡೈತಲ್ಲ, ಇವಾಗ ಅದೇ ಪಾಠ ಆಗ್ಬಿಡೈತೆ. ಅಗಳಗಳಗಳಗಳ ಅಪ್ಪನ ಮಾತಿಗೆ ಬೆಲೆ ಕೊಡೋ ಮಗ, ಹೆಂಡತಿ ಮುಂದೆ ಗೌರವ ಕೊಡೋ ಗಂಡ. ಶ್ರೀರಾಮಚಂದ್ರನ್ ತದ್ರೂಪ ಕಣಪ್ಪ ನೀನು, ಅಲ್ವಾ ಗುಂಡು? ಮತ್ತೆ ನನ್ ಗಂಡ ಶ್ರೀರಾಮಚಂದ್ರನೇ, ಅದಕ್ಕೆ ತಾನೇ ಜೀವನದಲ್ಲಿ ಉದ್ಧಾರ ಆಗ್ತಿರೋದು. ನಿನ್ ಜೀವನದಲ್ಲಿ ಸಕ್ಸಸ್ ಅನ್ನೋದೇ ಇಲ್ಲ, ನೀನ್ ಉದ್ಧಾರ ಆಗಲ್ಲ. ನೋಡು, ಇವಾಗ ಜಿಮ್ ಓಪನ್ ಮಾಡ್ತಾ ಇದ್ದಾರೆ, ಭಾವನು ಗೌರವ ಕೊಡ್ತಾ ಇದ್ದಾರೆ, ಇವ್ರಿಗೂ ಜವಾಬ್ದಾರಿ ಬರ್ತಾ ಇದೆ. ಇನ್ನು ಅದೆಷ್ಟು ಉದ್ಧಾರ ಆಗ್ತಾರೆ ಅಂತಂದ್ರೆ ಊರಿನ ಜನ ಎಲ್ಲ ಚಪ್ಪಾಳೆ ತಟ್ಟಿ ಕೈ ಎತ್ತು ಮುಗಿಬೇಕು. ಅಷ್ಟು ಉದ್ಧಾರ ಆಗ್ತಾರೆ. ನಿನ್ನಂತವನ್ನ ಬೀದಿ ನಿಲ್ಸಿ ನಾಯಿಗೊಡ್ದಂಗ್ ಹೊಡಿಬೇಕು. ಏನಮ್ಮ ಹಿಂಗ ಹೇಳ್ತಿದ್ದೀ? ಹೋಗ್ಲಿ ಬಿಡು ಮುಟ್ಟೆ, ಯಾಕೆ ಇಷ್ಟೆಲ್ಲ ಹೇಳ್ತಿದ್ಯಾ? ಅಯ್ಯೋ ಸುಮ್ನಿರಿ ನೀವು, ಗಂಡನ್ ಹೊಗಳೋ ಅವಕಾಶ ಯಾವಾಗ್ಲೂ ಸಿಗಲ್ಲ. ಅದು ಅಲ್ಲದೆ ನಾನೇನ್ ಬರೀ ಹೊಗಳ್ತಾ ಇಲ್ಲ, ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಮಂಜಿ, ನನ್ ಗಂಡನ್ ನೋಡೆ ಅಲ್ಲಿ ಥೇಟ್ ಸಿನಿಮಾ ಹೀರೋ ಇದ್ದಂಗೆ ಇಲ್ವಾ? ಯುವರಾಜ ನನ್ ಗಂಡ. ಹಿಂಗಂತ ಇದೆ, ಇರೋದನ್ನೇ ಹೇಳ್ತಾ ಇದ್ದೀನಿ ಮಂಜಿ. ನನ್ನ ತಾಯಿ ಜೊತೆ ಬೆಳೆದಿರೋ ನೆನಪು ನಂಗೆ ಇಲ್ವೇ ಇಲ್ಲ. ಆದ್ರೆ ನಮ್ಮ ಅಣ್ಣ ನಂಬೋ ಆ ಮಾಕಳವನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಸೀನನ್ನಂತ ಗಂಡಿಗೆ ನನ್ನಂತವಳಲ್ಲ. ಅವ್ರಿಗೆ ತುಂಬಾ ಚೆನ್ನಾಗಿರೋ ಹೆಣ್ಣೆ ಸಿಗ್ಬೇಕಿತ್ತು. ಆದ್ರೆ ನನ್ನ ಪುಣ್ಯ
ಇಷ್ಟು ಒಳ್ಳೆ ಮನ್ಸಿರೋ ಅಂತ ನೋಡಕ್ಕೆ ರಾಜ್ಕುಮಾರ ನಂಗಿರೋ ಗಂಡ ನನಗ್ ಸಿಕ್ಕಿದ್ದಾರೆ. ಅದ್ ಯಾವ ಜನ್ಮದಲ್ಲಿ ಹಸ್ದವ್ರಿಗೆ ಅನ್ನ ಹಾಕಿ ಬಾಯಾರ್ದವ್ರಿಗೆ ನೀರ್ ಕೊಟ್ಟಿದ್ನೋ ಏನೋ, ಈ ಜನ್ಮದಲ್ಲಿ ನಂಗೆ ಯೋಗ್ಯತೆಗೂ 100 ಪಟ್ಟು ಮೀರಿದ ಗಂಡನೇ ಸಿಕ್ಕಿದ್ದಾರೆ. ಫೋನ್ ಬರ್ತೈತೆ, ಮಾತಾಡ್ಕೊ ಬರ್ತೀನಿ. ಏನಾಯ್ತೆ? ನೀನ್ ಹೇಳೋದ್ ನೋಡಿದ್ರೆ ಜಗತ್ತಲ್ಲಿರೋ ಒಬ್ಬರೇ ಒಳ್ಳೆ ಹುಡುಗ ನಿನಗ್ ಸಿಕ್ಕವನೇ. ಮಿಕ್ತವ್ರಿಗೆಲ್ಲ ಕಿತ್ತೋದವ್ರು ಸಿಗ್ತಾರೆ ಅಂತ ಅಳ ಬತ್ತೈತೆ. ಹೋಗೆ, ನಂಗೆ ನಾಚಿಕೆ ಆಗುತ್ತೆ. ಇದ್ರಲ್ಲಿಂದ ಬಂತು ನಾಚಿಕೆ? ಇವಳು ಮೊದಲು ಪಿಂಕಿ ಅಲ್ಲ, ಪ್ರೀತಿ ಕೊಟ್ಟಿದ್ದ ಪಿಂಕಿನ ಇಷ್ಟೊಂದು ಕೀಳಾಗಿ ನೋಡ್ತಿದ್ದಾಳೆ. ನೀನ್ ಬೀದಿಲ್ ಓಡಾಡಿದ್ರೆ ನಾಯಿ ಕೂಡ ಉಸಲ್ಲ ನಿನ್ನ. ಅಂತದ್ರಲ್ಲಿ ನಿನಗೆ ನಾಚಿಕಿರೋದು ಹೆಚ್ಚು. ಜಗಳ ಆಡಿದ ರಶ್ಮಿ ನನ್ನ ಯಾವ ತರ ನೋಡ್ತಾವಳೆ, ಯಾಕೆ ಈ ತರ ಆಯ್ತೈತೆ? ಬೆಂಕಿ ಬಂದ ಇಷ್ಟು ವರ್ಷದಿಂದನೂ ನಾವು ಮೆಡಿಕಲ್ ಕ್ಯಾಂಪ್ ಮಾಡ್ತಾನೆ ಬಂದಿದ್ದೀವಿ. ಆದರೆ ಈ ಸಲ ಬಂದಿರೋ ಡಾಕ್ಟ್ರು ಆ್ಯಂಡ್ ಅವ್ರ ಟೀಮಿಂದ ನಮ್ಮ ಕೈದಿಗಳಿಗೆ ಚೆಕಪ್ ಆಗಿ ನಮ್ಮ ಎಲ್ಲ ಕೈದಿಗಳಿಗೂ ಔಷಧಿ ಸಿಕ್ಕಿದೆ. ಸೊ ಹಾಗಾಗಿ ನಮ್ಮ ಕೈದಿಗಳ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ದಿನಾನೇ ಎಲ್ಲ ಕೈದಿಗಳಿಗೂ ಚೆಕಪ್ ಆಗಿದೆ ಅನ್ನೋದು ಖುಷಿ ವಿಚಾರ. ಮೇಡಮ್ ಅವರೇ, ನೀವು ಹೇಳಿದ ಮಾತು ದಿಟ್ಟ. ಇಂಥ ಡಾಕ್ಟ್ರು ನಮಗೆಲ್ಲೂ ಸಿಗಕ್ಕಿಲ್ಲ. ನಮ್ಮದೇ ದೃಷ್ಟಿ ಆಯ್ತದೆ. ಬಾರವ, ಈ ಜೈಲ್ನಾಗೆ ಈ ಹೆಣ್ಮಕ್ಳು ಸೇವೆ ಮಾಡಿದೀಯಾ. ಈ ಹೆಣ್ಮಕ್ಳೆಲ್ಲ ಮಾಡಿರೋ ಒಂದು ಉಡುಗೊರೆನ ನಾವೆಲ್ಲ ಸೇರಿ ನಿನಗೆ ಕೊಡಬೇಕು ಅಂದ್ಕೊಂಡಿದ್ದೀವಿ. ಕೊಡವ. ಅಯ್ಯೋ, ಇದೆಲ್ಲ ಏನಕ್ಕೆ? ಇಲ್ಲ ಅನ್ಬೇಡಿ ಡಾಕ್ಟರ್, ನೊಂದಿರೋ ಹೆಣ್ಮಕ್ಳೆಲ್ಲ ಸೇರಿ ಮಾಡಿರೋ ದೇವಿ ವಿಗ್ರಹ ಇದು. ದಯವಿಟ್ಟು ತಗೊಳ್ಳಿ. ಅವ್ವ, ನಿನ್ನ ನಾದ್ನಿ ಮದುವೆ ಅಂದಲ್ವ, ಇದನ್ನು ಅವಳಿಗೆ ಕೊಡು. ಅವಳು ಗಂಡನ ಮನೇಲಿ ಇಟ್ಕೊಳ್ಳಿ. ಇದನ್ನ ನಿತ್ಯ ಪೂಜೆ ಮಾಡಿದ್ರೆ ಅವಳಿಗೆ ಯಾವ ಕಷ್ಟನೂ ಬರೋಕ್ಕಿಲ್ಲ. ದೇವಿ ಪೂಜೆ ಮಾಡೋರಕ್ಕೆ ಯಾವತ್ತೂ ಕೆಡಕಾಗಕ್ಕಿಲ್ಲ ಕಣವ. ಒಳ್ಳೆಯದೇ ಆಯ್ತದೆ. ಆಗಲಿಮ್ಮ, ಥ್ಯಾಂಕ್ ಯು. ಸರಿ, ನಾವೆಲ್ಲ ಹೊರಡ್ತೀವಿ. ಥ್ಯಾಂಕ್ ಯು. ಬರ್ತೀವಮ್ಮ. ನನ್ ಗುಡಿ ಮಾವ, ನೀವೇನಿಲ್ಲಿ? ನಾನು ಇಲ್ಲಿ ಮಾವ, ನಾನು ಪಾರನ್ ಕರ್ಕ ಬಂದಿದ್ದೆ. ಇಲ್ಲಿ ಆಸ್ಪತ್ರೆನಾಗ ಶಿಬಿರ ನಡೀತೈತಲ್ಲ, ನಮ್ಮ ಪಾರ್ಗೆ ಡಾಕ್ಟರ್ ಆಗಿ ಇದೇ ಮೊದಲನೇ ಕೆಲಸ. ಅವ್ಳ ಕೆಲಸ ಮುಗಿದ್ಮ್ಯಾಕೆ ಅವ್ಳು ಕರ್ಕೊಂಡು ಹೋಗುಮ ಅಂತ ಇಲ್ಲೇ ಕಾಯ್ಕೊಂಡಿವ್ರಿ. ನೀವು? ನಾನು ನಮ್ಮ ತಗಚೇರಿಯಲ್ಲಿ ನಮ್ಮ ಜಮೀನು ಇಲ್ವೇನೋ, ಅವ್ರ ಮಗಳನ್ನ ಪಾಪ ಏನೋ ಸುಳ್ಳು ಕೇಸಲ್ಲಿ ಹಾಕಿ ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಗಳ ಜೊತೆ ಮಾತಾಡಿ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಪಾಪ, ಬಿಡಿ ಮಾವ, ನೀವು ಕೈ ಹಾಕಿದ್ಮ್ಯಾಕೆ ಎಲ್ಲ ಸರಿ ಹೋಯ್ತದೆ. ಒಳಗಡೆ ಪಾರು ನೋಡಿದ್ರಾ? ನನಗೂ ಮೊದಲು ಗೊತ್ತಿರಲಿಲ್ಲ ಕಣೋ. ಇಲ್ಲಿ ಬಂದಮೇಲೆ ಯಾರೋ ಹೇಳಿದ್ರು ಪಾರ್ವತಿ ಅಂತ ಡಾಕ್ಟ್ರ್ ಬಂದಿದ್ದಾರೆ. ಅವ್ರ ಕೈಗುಣ ಎಷ್ಟು ಚೆನ್ನಾಗಿದೆ ಅಂದರೆ, ಹೊಟ್ಟೆ ನೋವು, ಸುಸ್ತು, ಸಂಕಟ ಏನೇ ಇರಲಿ ಅವ್ರು ಮುಟ್ಟಿದ ತಕ್ಷಣ ಎಲ್ಲ ಹುಷಾರಾಗ್ಬಿಡುತ್ತೆ ಅಂತ. ನನ್ನ ಮಗಳು ಡಾಕ್ಟ್ರಾಗಿ ಸೇವೆ ಮಾಡ್ತಿದ್ದಾಳಲ್ಲ, ಅದಕ್ಕಿಂತ ಸಂತೋಷ ಇನ್ನೇನೇ ಬೇಕು. ಅವರೆಲ್ಲ ಅಷ್ಟು ಹೊಗಳ್ತಿದ್ರೆ ಒಬ್ಬ ಅಪ್ಪನಾಗಿ ತುಂಬ ತುಂಬ ಹೆಮ್ಮೆ ಅನ್ನಿಸ್ತು ಕಣೋ ಶಿವು. ಒಂದು ಕೆಲಸ ಮಾಡೋಣ, ಅವಳದು ಮುಗಿದ್ಮೇಲೆ ನಿಮ್ಮನ್ನು ನಾನು ನನ್ನ ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಬ್ಯಾಡ್ಕಂಡ್ ಮಾವ, ನನ್ನ ಗಾಡಿ ತಗೊಬಂದೀವಿ. ಹಂಗಂತೀಯ?
ಸರಿನಪ್ಪ ನಿನ್ನಿಷ್ಟ. ನಮ್ಮ ಡ್ರೈವರು ಬಂದ, ನಾವಿನ್ನು ಹೊರಡ್ತೀವಿ, ನೀ ಹೊರಡು. ಸರಿ ಕಣ್ವ. ಒಳ್ಳೇದಾಗ್ಲಪ್ಪ. ಆಗಲಿ. ರಶ್ಮಿ, ರಶ್ಮಿ, ಬಾರವ ರಶ್ಮಿ, ಎಲ್ಲಿದ್ಯಾ? ಮಾವ ಇವಾಗ ಬಂದ್ರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಓಹೋ ಮಾದಪ್ಪಣ್ಣ, ನಾವ್ ಯಾರು ಕಾಣಿಸೋದಿಲ್ವೋ? ಬರೀ ಸೊಸೆ ಹೆಸರೇ ಕೂಡ್ಕೊಂಡ್ ಬರ್ತಿದ್ದೀರಲ್ಲ. 1000 ಜನ ಇದ್ರೂ ನನಗೆ ಮಾತ್ರ ನನ್ನ ಸೊಸೆನೇ ಕಾಣೋದು. ನೀನೇನು ತಪ್ಪು ತಿಳ್ಕೊಬೇಡವ. ಥ್ಯಾಂಕ್ಸ್ ಯು ಮಾವ, ಐ ಲವ್ಸ್ ಯು. ಲವ್ಸ್ ಯು ಟೂ ಕಂದ. ಯಬ್ಬ 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 ಯಬ್ಬ, ಏನ್ ಲವ್ ಏನ್ ಲವ್. ಹಿಂಗೆ ಲವ್ ಮೇಲ್ ಲವ್ ಮಾಡ್ಕೊ ಬಂದ್ರೆ ನಮ್ ಗುಂಡಮ್ಮ ಇನ್ನೂ ಊದ್ಕೊಬಿಡ್ತಾಳೆ. ಬೆಳೆಯುವ ಮಗ ಬೆಳಿಲಿ ಬಿಡವ್ವ. ಮಾದಪ್ಪಣ್ಣ ಏನು ಅಂತ ಮಾತಾಡ್ತಾ ಇದ್ದಿ? ಮಗ ಬೆಳಿಲಿ ಅನ್ನೋದ್ ಬಿಟ್ಬಿಟ್ಟು ಬೆಳಿಲಿ ಮಗ ಅಂತಿದ್ಯಲ್ಲ. ಮದ್ವೆ ಆಗಿ 6 ತಿಂಗಳಾಯ್ತು, ಇನ್ನು ಒಂದ್ ವಾಂತಿನೂ ಇಲ್ಲ, ಒಂದ್ ಮಾವಿನಕಾಯಿನೂ ಇಲ್ಲ. ದೇವ್ರು ಕೊಡೋ ಟೈಮಲ್ಲಿ ಕೊಡ್ತಾನೆ ಬಿಡವ್ವ. ಹೆಂಗೆ ನಮ್ಮ ಮಾವ ಮೆಷ್ಟೆ ಬಿಡು ಗುಂಡಮ್ಮ. ಆದ್ರೂ ಒಂದ್ ಪ್ರಶ್ನೆ ಕೇಳ್ಬೇಕು ನಿನ್ನ ಹತ್ರ. ಅದು ಎಂತವ್ರು ಅರ್ಥ ಮಾಡಿದ್ಯ ಅಂತ ಇಂಥ ಒಳ್ಳೆ ಮಾವ ಸಿಕ್ಕವ್ರೆ? ನಂಗೋಸಿ ಹೇಳು, ನಾನು ಮತ್ತೆ ನಮ್ಮ ಮಟ್ಟಿ ಹೆಣ್ಮಕ್ಳು ಅವ್ರ ಅರ್ಥ ಮಾಡಿ ಇಂಥ ಒಳ್ಳೆ ಮಾವನ್ ಪಡ್ಕೊಬಿಡ್ತೀವಿ. ಅದೆಲ್ಲ ಸಾಧ್ಯ ಇಲ್ಲ, ಇದೊಂದೇ ಮಾಸ್ಟರ್ ಪೀಸು. ನಮ್ಮ ಮಾವ ಬೇರೆ ಯಾರಿಗೂ ಸಿಗಕ್ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮಾವನ್ ತರ ಪ್ರೀತಿ ಕೊಡೋ ಅಂತ ಮಾವ ಎಲ್ಲಾರ್ಗೂ ಸಿಗ್ಲಿ ಅನ್ನೋದೇ ನನ್ನ ಆಸೆ. ಇಷ್ಟಂದಲ್ಲ, ಇದೇ ಖುಷಿಗೆ ಹೋಗ್ಬಿಟ್ಟು ಟೀ ಮಾಡ್ಕೊಬತ್ತೀನಿ. ಮಾದಪ್ಪಣ್ಣ ಶುಗರ್ ಗಿಗರ್ ಬಂದೈತೆ ಹೆಂಗೆ? ಎಂಥದ್ದು ಇಲ್ಲ, 2 ಚಮಚ ಜಾಸ್ತಿ ಸಕ್ಕರೆ ಹಾಕೊಂಡು ತಗೊಂಬಾರವ. ಹ್ಞೂ ಸರಿ ಸರಿ. ಹ್ಞೂ ಮಂಜಿ, ನಮ್ಮ ಮಾವಂಗ್ ಏನು ಆಗಲ್ಲ. ಯಾಕೆ ಹೇಳು? ಇಡೀ ದೇಶನೇ ಕಾದ್ ಬಂದಿರೋ ಬಾಡಿ ಅಲ್ವಾ ಇದು, ಅಲ್ವಾ ಮಾವ? ಸರಿ, ಟೀ ಮಾಡ್ಕೊಬತ್ತೀನಿ. ಕರೆಕ್ಟ್ ಕಣವ. ಮಾವ ಮತ್ತಿನ್ನೇನು ಸಮಾಚಾರ? ಹೇಗಿದ್ದೀರಾ? ಸಮಾಚಾರ ಎಲ್ಲ ಚೆನ್ನಾಗೈತೆ ಕಣವ. ಆದರೆ ಒಂದು ವಿಷಯ ಇತ್ತು. ಈಗ ಯಾರ್ದೋ ಒಂದು ನಂಬರು ನನ್ನ ಹತ್ರ ಐತೆ. ಅದು ಯಾರ್ದು ಅಂತ ನಾನು ಹೆಂಗೆ ತಿಳ್ಕೊಳ್ಳೋದು? ಅದೇನ್ ಮಾವ, ಅಷ್ಟು ಗೊತ್ತಿಲ್ವಾ? ಆ ನಂಬರಿಗೆ ನಿಮ್ಮ ಫೋನಿಂದ ಫೋನ್ ಮಾಡಿ ಅವರು ಹಲೋ ಅಂತಾರೆ. ನೀವು ಯಾರು ಅಂತ ಕೇಳಿ ಅವ್ರ ಹೆಸರು ಹೇಳ್ತಾರೆ ಅಷ್ಟೇ. ಹಂಗಲ್ಲ ಕಣವ, ಅವ್ರಿಗೆ ಗೊತ್ತಾಗ್ದಂಗೆ ನಾನು ಹೆಂಗೆ ತಿಳ್ಕೊಳ್ಳೋದು ಅಂತ. ಹಂಗ ಇದ್ಯಾಕೋ ಇಂಗ್ಲಿಷ್ ಕ್ವಶನ್ ಪೇಪರ್ ಇದ್ದಂಗಿದೆಯಲ್ಲಪ್ಪ. ಈ ವಿಷಯದ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದ್ರೆ ನಿಮ್ಮ ಮಗಂಗೆ ಇದ್ರ ಬಗ್ಗೆ ಎಲ್ಲ ವಿಷಯ ಗೊತ್ತಿರುತ್ತೆ. ಅವ್ರನ್ನೇ ಕರ್ದ್ಬಿಡ್ತೀನಿ ರೀ. ರೀ ಮಾವ ಬಂದಿದ್ದಾರೆ, ಎಲ್ಲಿದ್ದೀರಾ? ಬನ್ನಿ ಬೇಗ. ನೋಡ್ರೆ ಬಾಯ್ ಬಡ್ಕತಿರ್ತಾಳೆ. ಏನೇ ಮೂಟೆ? ಡ್ಯಾಡಿ, ಡ್ಯಾಡಿ, ಮೈ ಲವ್ಲಿ ಡ್ಯಾಡಿ, ಡ್ಯಾಡಿ, ಮೈ ಲವ್ಲಿ ಡ್ಯಾಡಿ, ನಮ್ಮ ಮನೆಯಿಂದ ಏನ್ ತಂದೆ? ಹೇಳಿ ರಶ್ಮಿ ಅವರೇ. ಮಾವನ ಹತ್ರ ಒಂದ್ ನಂಬರ್ ಇದೆಯಂತೆ. ಆ ನಂಬರಿಗೆ ನಾವು ಫೋನ್ ಮಾಡ್ದಲೆ ಅದ್ ಯಾರ ನಂಬರು ಅಂತ ಕಂಡಿಡಿಬೇಕು. ಅದ್ ಹೆಂಗಾಗತ್ತೆ? ಬೋಲು ಸುಲಭ ಕಣಪ್ಪಯ್ಯ. ಡ್ಯಾಡಿ, ಒಂದ್ ಆ್ಯಪ್ ಐತೆ, ಅದಕ್ಕೆ ಹೋಗ್ಬಿಟ್ಟು ಆ ನಂಬರ್ ಹೊಡೆದ್ರೆ ಹೆಸರು ಬರ್ತದೆ, ಯಾರ್ದು ಅಂತ ಗೊತ್ತಾಯ್ತದೆ. ಓಹೋ, ಒಳ್ಳೇದೇ ಆಯ್ತು. ಇವತ್ತು ಆ ಲೀಲಾ ಯಾರ ತಾವ ಮಾತಾಡ್ತಾವಳೆ ಅನ್ನೋದನ್ನ ಕಂಡಿಡ್ದೇ ಬಿಡ್ತೀನಿ. ಮಾವ, ನಾವು ಹಿಂಗೆ ಬೈಕಲ್ಲಿ ಸುತ್ತಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಮ್ಮ ಲೈಫ್ ಪೂರ ಹಿಂಗೆ ಸುತ್ತಾಡ್ಕೊಂಡಿರೋ ಥರ ಇದ್ರೆ ಥ್ರಿಲ್ಲಿಂಗ್ ಆಗಿರುತ್ತೆ. ಏನಾಯ್ತು ಮಾವ? ಮಾವ, ಅಯ್ಯೋ 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 ಅಯ್ಯೋ. ಪಂಚರ್ ಆಯ್ತು ಅನ್ಸುತ್ತೆ ಪರು. ಒಂದು ನಿಮಿಷ ಇರೋ. ನಾ ಹೇಳಿಲ್ವಾ ಪಂಚರ್ ಆಗೈತೆ. ಪಂಚರ? ಈಗ ತಾನೇ ಸುತ್ತಾಡ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ಪಂಚರ್ ಆಗೋಯ್ತಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಪಾರು ಆಟೋ ಅನ್ಕೋತೀಯಾ? ಜೀವನದಾಗೆ ಆಗೋದೆಲ್ಲ ಒಳ್ಳೇದಕ್ಕೆ. ಆದ್ರೆ ಇಂಥ ಹೊತ್ನಾಗೆ ಅದ್ರಲ್ಲಿ ಏನು ಒಳ್ಳೇದು ಅನ್ನೋದು ನಮ್ಗೆ ಕಾಣಕ್ಕಿಲ್ಲ. ಆದ್ರೆ ಮೇಲೊಬ್ಬ ದೇವ್ರು ಇರ್ತಾನಲ್ಲ, ಅವನಿಗೆ ಇಲ್ಲಿ ಏನೇನು ಒಳ್ಳೇದಾಗಬೇಕು ಎಲ್ಲಾನು ಕಾಣ್ತಿರ್ತೈತೆ. ಅದಕ್ಕೆ ಏಟೊಂದ್ಕಿಂತ ಹೇಳೋದು, ಎಲ್ಲ ಬಾರನು ದ್ಯಾವ್ರ ಮೇಕಾಕಿ ನೆಮ್ಮದಿಯಾಗಿರೋ ರಾಜ ಅಂತ. ಗೊತ್ತಾಯ್ತಾ? ಏ, ಪಂಚರ್ ಆಗಿದೆ, ಮನೆಗೆ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡೋದು ಬಿಟ್ಟು ಒಳ್ಳೇದಾಯ್ತು ಅಂತಿದ್ಯಲ್ಲ. ಹೇ ಪಾರೋ, ನಾವು ಊರ್ ಕಡೆಗೆ ಬಂದಾಗಿದೆ. ಒಂದು ಸಿಳ್ಳೆ ಹೊಡೆದ್ರೆ ನಮ್ಮ ಮೈಕ್ಳು ಬಂದು ಗಾಡಿ ಸರಿ ಮಾಡಿ ಮನೆ ಗಂಟ ತಂದು ಕೊಟ್ಬಿಡ್ತಾರೆ. ಎಲ್ಲ ಒಳ್ಳೇದು, ಸುಮ್ಮನಿರು ಪಾರು. ಪಂಚರ್ ಆಗಿದ್ದು ಒಳ್ಳೇದಕ್ಕೆ ಅಂತ ಇಷ್ಟು ದೊಡ್ಡ ಭಾಷಣ ಬಿದ್ದಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಏನು ಒಳ್ಳೇದಾಗುತ್ತೋ ಏನೋ. ನಮ್ಮಪ್ಪ
ಕಣ್ ಕಾಣಲ್ವಾ? ನಾ ಹೇಳಿಲ್ವಾ ಆಗದೆಲ್ಲ ಒಳ್ಳೇದಕ್ಕೆ ಅಂತ ಮಾವ ಯಾರು ಬಂದಂಗೆ ಬಂದ್ಬಿಟ್ರು ನೋಡು. ಮಾವ ನಮಸ್ಕಾರ. ಅದು ಗಾಡಿ ಪಂಚರ್ ಆಗಿತ್ತು, ಅದಕ್ಕೆ ಇಲ್ಲಿ ನಿಂತಿದ್ದು. ಓ ಹೌದಾನು ಶಿವ, ಈಗ ತಾನೇ ನಿನ್ನ ಬಗ್ಗೆನೇ ಮಾತಾಡ್ಕೊಂಡು ಬರ್ತಾ ಇದ್ದೆ. ಅಷ್ಟರಲ್ಲಿ ದಂಪತಿಗಳು ಪ್ರತ್ಯಕ್ಷ ಆಗಿ ದರ್ಶನ ಕೊಟ್ರಿ ನೋಡಿ, ಪಾರ್ವತಿ ಪರಮೇಶ್ವರನ ಹಾಗೆ. ಬರೀ ದರ್ಶನ ತಗೊಂಡ್ರೆ ಆಗುತ್ತಾ? ಕೈ ಮುಗಿಬೇಕಲ್ವಾ?